ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ವಿಶೇಷ 4 ತನಿಖಾ ತಂಡಗಳಿಂದ ತನಿಖೆ ಮುಂದುವರೆದಿದೆ. ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ದಕ್ಷಿಣ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಜಿಲೆಟಿನ್ ಕಡ್ಡಿಗಳನ್ನ ಬಿಸಾಕಿದ ವ್ಯಕ್ತಿಯ ಬಗ್ಗೆ ತನಿಖೆ ನಡೀತಾ ಇದೆ. ಜಿಲೆಟಿನ್ ಪತ್ತೆ ಸ್ಥಳದ ಸುತ್ತಮುತ್ತಲಿನ ಸಿಸಿಟಿವಿ ಪರಿಶೀಲನೆ ಕೂಡ ನಡೀತಾ ಇದೆ. ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ ಈ ಜಿಲೆಟಿನ್ ಪತ್ತೆ ಕೇಸ್. ಇನ್ನು ಕಗ್ಗಲಿಪುರ ಠಾಣೆ ವ್ಯಾಪ್ತಿಯ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಪ್ರಧಾನಿ ಮೋದಿಗೆ ಹಂತದ ಭದ್ರತೆ ಇದ್ರೂ ಕೂಡ ಜಿಲೆಟಿನ್ ಪತ್ತೆಯಾದ ಹಿನ್ನೆಲೆ, ಅದರಲ್ಲೂ ಆಶ್ರಮಕ್ಕೆ ಹತ್ತಿರದ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆಯಾಗಿರುವ ಹಿನ್ನೆಲೆ ಇದರ ಬಗ್ಗೆ ಕಾರ್ಯಾಚರಣೆ ನಡೀತಾ ಇದೆ. ಪೊಲೀಸರಿಗೆ ಇದು ದೊಡ್ಡ ಸವಾಲಾಗಿರುವಂತಹ ಪ್ರಕರಣವಾಗಿದೆ. ಈಗಾಗಲೇ ಸ್ಥಳೀಯರನ್ನ ಕರೆ ತಂದು ವಿಚಾರಣೆಯನ್ನ ಪೊಲೀಸರು ನಡೆಸುತ್ತಿದ್ದಾರೆ. ಕ್ವಾರಿಗಳ ಬಗ್ಗೆ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಕೊರೆಸಿದ ಕ್ವಾರಿಗಳ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕ್ವಾರಿಗೆ ಕೆಲಸ ಮಾಡುವ ಕಾರ್ಮಿಕರನ್ನ ಕರೆಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪೊಲೀಸರ ತಂಡ ಏನಿದೆ ಅದು ಈ ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ ವ್ಯಕ್ತಿಗಳನ್ನ ಕರೆಸಿ ಈಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೂ 2 ತಾಸು ಮುನ್ನವೇ ಇದು ಪತ್ತೆಯಾಗಿರುವ ಕಾರಣ, ಜಿಲೆಟಿನ್ ಪತ್ತೆಯಾಗಿರುವ ಕಾರಣ ಇದು ದೊಡ್ಡ ತಲೆನೋವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ವಿಚಾರವಾಗಿ ಈಗ 4 ತನಿಖಾ ತಂಡದಿಂದ ತನಿಖೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಅವರು ಯಾವ್ಯಾವ ರಸ್ತೆಯಲ್ಲಿ ಸಾಕ್ತಾರೋ ಎಲ್ಲಾ ಕಡೆಗಳಲ್ಲೂ ಕೂಡ ಪರಿಶೀಲನೆ ನಡೆಸಬೇಕಾದಂತಹ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ರು. ಈ ವೇಳೆ ನಿನ್ನೆ ಬೆಳಗ್ಗೆ ಒಂದು ಕರೆ ಕೂಡ ಬಂದಿರುತ್ತೆ ಪೊಲೀಸರಿಗೆ. ಪೊಲೀಸರಿಗೆ ಕರೆ ಬಂದಂತಹ ಸಂದರ್ಭದಲ್ಲಿ 2 ಕಡೆಗಳಲ್ಲಿ ಬ್ಲಾಸ್ಟ್ ಮಾಡ್ತೇನೆ ಅಂತ ಆತನು ಕೂಡ ಒಂದು ಈ ವ್ಯಾಪ್ತಿಯಲ್ಲಿ ಅಂದ್ರೆ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಅಲ್ಲಿಂದ ಕರೆ ಮಾಡಿರ್ತಾನೆ. ಹೀಗಾಗಿ ಆ ಸ್ಥಳಕ್ಕೆ ಹೋಗಿ ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಆ ರೀತಿ ಆಗಿರ್ಲಿಲ್ಲ. ಆತ ಮಾನಸಿಕ ಅಸ್ವಸ್ಥ ಅಂತ ಕೂಡ ಹೇಳಲಾಗಿತ್ತು. ಈಗ ಸದ್ಯಕ್ಕೆ ಅಲ್ಲಿ ಏನು ಜಿಲೆಟಿನ್ ಕಡ್ಡಿಗಳು ಆರ್ಟ್ ಆಫ್ ಲಿವಿಂಗ್ ಬಳಿ ಏನ್ ಪತ್ತೆ ಆಗಿತ್ತಲ್ಲ, ಅವು ಎಲ್ಲಿಂದ ಬಂದಿದ್ದು, ಯಾರು ಬಿಸಾಡಿ ಹೋಗಿದ್ದು ಅನ್ನೋ ಒಂದು ಆಂಗಲ್ ನಲ್ಲಿ ಬೆಂಗಳೂರು ಹಾಗೂ ಬೆಂಗಳೂರು ದಕ್ಷಿಣದ ಆ ಪೊಲೀಸರಿಂದ ಒಂದು ಜಂಟಿ ಕಾರ್ಯಾಚರಣೆಯನ್ನು ಕೂಡ ನಡೀತಾ ಇರುವಂತದ್ದು. ವಿಶೇಷ ತನಿಖಾ ತಂಡಗಳಿಂದ ಈ ಒಂದು ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಯಾಕಂತಂದ್ರೆ ತುಂಬಾ ಸೀರಿಯಸ್ ಆಗಿರುವಂತಹ ಇಶ್ಯೂ ಇದು. ಪ್ರಧಾನಿಯೊಬ್ಬರು ಬರಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು 2 ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗುತ್ತೆ ಅಂತಂದ್ರೆ ಯಾರಾದ್ರೂ ಕೂಡ ಬೇಕತ್ತಲೇ ಎಸ್ಬೋದ್ರ ಅಥವಾ ಬೈಮಿಸಾಗಿ ಎಸ್ಬೋದ್ರ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ಬೇಕಾಗುತ್ತೆ. ಯಾರೇ ಆದ್ರೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾದಂತಹ ಜಿಲೆಟಿನ್ ಕಡ್ಡಿಗಳನ್ನ ಬಿಸಾಡಿ ಹೋಗ್ತಾರೆ ಅಂತಂದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚರಿಸುವಂತಹ 50 ಮೀಟರ್ ದೂರದಲ್ಲಿಯೇ ಈ ರೀತಿಯಾಗಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರುವಂತದ್ದು ದೊಡ್ಡ ಮಟ್ಟಕ್ಕೆ ಅನುಮಾನಕ್ಕೂ ಕೂಡ ಎಡೆಮಾಡಿಕೊಡ್ತಾ ಇರುವಂತದ್ದು. ಇನ್ನು ಪ್ರಧಾನಿ ಮೋದಿಗೆ ಹಂತದ ಈ ಭದ್ರತೆ ಇದ್ರೂ ಕೂಡ ಜಿಲೆಟಿನ್ ಪತ್ತೆ ಆಗಿರುವಂತಹ ಹಿನ್ನೆಲೆ ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಇದು ಈ ರಾಮನಗರ ವ್ಯಾಪ್ತಿಯಲ್ಲಿ, ಅದರಲ್ಲೂ ಕೂಡ ಕಗ್ಗಲಿಪುರ ವ್ಯಾಪ್ತಿಯಲ್ಲಿ ಈ ಗಣಿಗಾರಿಕೆ ಕೂಡ ನಡೆಯುತ್ತೆ. ಅಲ್ಲಿ ಬಂಡೆ ಹೊಡೆಯೋದಕ್ಕೆ ಈ ಜಿಲೆಟಿನ್ ಕಡ್ಡಿಗಳನ್ನ ಹಲವಾರು ಜನ ಬಳಸ್ತಾರೆ. ಮತ್ತು ಈ ಕಗ್ಗಲಿಪುರ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಈ ಕ್ವಾರಿಗಳ ಬಗ್ಗೆನೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇತ್ತೀಚೆಗೆ ಕೊರೆಸಿದಂತಹ ಕ್ವಾರಿಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಇನ್ನು ಈ ಕ್ವಾರಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಕಾರ್ಮಿಕರು, ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತದ್ದು ಎಲ್ಲವಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನು ಕೂಡ ಕರೆಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ಮುಂದುವರಿತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಈ ಜಿಲೆಟಿನ್ ಕಡ್ಡಿಗಳನ್ನ ಯಾರೇ ಎಸೆದು ಹೋಗಿದ್ರಲ್ಲ ಅವರ ವಿರುದ್ಧವಾಗೂ ಕೂಡ ಸೂಕ್ತವಾದಂತಹ ಕ್ರಮ ಆಗುತ್ತೆ. ಮತ್ತು ಯಾವ ಉದ್ದೇಶಕ್ಕೆ ಅವರು ಇಲ್ಲಿ ಎಸೆದು ಹೋಗಿದ್ರು ಮತ್ತು ಎಷ್ಟೊತ್ತಿಗೆ, ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋ ದಿನವೇ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರುವಂತದ್ದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಈ ಆಂಗಲ್ ನಲ್ಲಿ ಪೊಲೀಸರು ತುಂಬಾ ಸೀರಿಯಸ್ ಆಗಿ ಪ್ರಕರಣವನ್ನು ತೆಗೆದುಕೊಂಡು ಈ ಜಿಲೆಟಿನ್ ಕಡ್ಡಿಯನ್ನ ಎಸೆದು ಹೋದವರ ಬೆನ್ನ ಹಿಂದೆ ಬಿದ್ದಿರುವಂತದ್ದು. ಸುನೀತ್, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.